ದರೋಡೆ, ಅಣ್ಣನ ಮಗ ಸೇರಿ ಮೂವರ ಬಂಧನ, 60 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ. ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಭರ್ಜರಿ ದರೋಡೆ ನಡೆಸಿದ್ದ ಪ್ರಕರಣವನ್ನು ಶಿಡ್ಲಘಟ್ಟ ಪೊಲೀಸರು ಭೇದಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆಯ ಅಣ್ಣನ ಮಗನನ್ನೇ ಸೇರಿಸಿ ಮೂವರು ಆರೋಪಿಗಳನ್ನು ಬಂಧಿಸಿ ಸುಮಾರು 60 ಲಕ್ಷ ಮೌಲ್ಯದ 451 ಗ್ರಾಂ ಚಿನ್ನಾಭರಣ ಹಾಗೂ 819 ಗ್ರಾಂ ಬೆಳ್ಳಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳನ್ನು ನಗರದ ಫಿಲಾಚೇಚರ್ ಕ್ವಾರ್ಟರ್ಸ್ ನಿವಾಸಿಗಳಾದ 25 ವರ್ಷದ ಶಾರುಖ್ ಪಾಷಾ ಹಾಗೂ 24 ವರ್ಷದ ಸಾಹಿಲ್ ಪಾಷಾ ಮತ್ತು 54 ವರ್ಷದ ಇನಾಯತ್ ಪಾಷಾ ಅಂತ ಗುರುತಿಸಲಾಗಿದೆ. ಬಂಧಿತರ ಪೈಕಿ ಸಾಹಿಲ್ ಪಾಷಾ ದರೋಡೆಗೊಳಗಾದ ಮಹಿಳೆ ಮುಬಾರಕ್ ಅವರ ಸ್ವಂತ ತಮ್ಮನ ಮಗನಾಗಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಡಿಸೆಂಬರ್ 10ರಂದು ರಾತ್ರಿ ಸಾಹಿಲ್ ಪಾಷಾ ಮುಬಾರಕ್ ಅವರನ್ನ ಮನೆಯವರೆಗೂ ಬಿಟ್ಟು ಹೋಗಿದ್ದ. ಅವರು ಮನೆ ಪ್ರವೇಶಿಸಿದ ಕೂಡಲೇ ಮುಂಚಿತವಾಗಿ ಮುಸುಕು ಧರಿಸಿ ಮನೆಯೊಳಗೆ ಅಡಗಿದ್ದ ಆರೋಪಿಗಳು ಹಲ್ಲೆ ನಡೆಸಿ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ರು. ನಂಬಿಕಸ್ಥನೇ ದರೋಡೆಗೆ ಸಂಚು ರೂಪಿಸಿದ್ದ ವಿಚಾರ ತನಿಖೆಯಿಂದ ದೃಢಪಟ್ಟಿದೆ. ಪೊಲೀಸ್ ಕಾರ್ಯಾಚರಣೆ ಪ್ರಕರಣ ದಾಖಲಾದ ತಕ್ಷಣವೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಆನಂದ್ ಕುಮಾರ್ ನೇತೃತ್ವದ ವಿಶೇಷ ತಂಡ ರಚಿಸಲಾಗಿತ್ತು. ತಂಡವು ತ್ವರಿತ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಕಳುವು ಮಾಡಲಾದ ಸಂಪೂರ್ಣ ಆಭರಣಗಳನ್ನು ಪತ್ತೆ ಹಚ್ಚಿದೆ. ತನಿಖಾ ತಂಡದ ಪರಿಣಾಮಕಾರಿ ಕಾರ್ಯಚಟುವಟಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಶ್ಲಾಘಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಡ್ಲಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 10ನೇ ತಾರೀಕು ರಾತ್ರಿ ಒಂದು ದರೋಡೆ ಆಗಿದೆ, ಈ ಥರ ಒಂದು ಕಂಪ್ಲೇಂಟ್ ಬಂದಿತ್ತು ನಮಗೆ. ಆ ವಿಚಾರ ಬಗ್ಗೆ ನಾವು ಶಿಡ್ಲಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಕಂಪ್ಲೇಂಟ್ ಪ್ರಕಾರ ರಾತ್ರಿ ಅವರು 10:10ವರೆಗೆ ಒಬ್ಬರು ಲೇಡಿ ಅವ್ರ ಫ್ಯಾಮಿಲಿ ಎಲ್ಲ ಅಜ್ಮೇರ್ಗೆ ದರ್ಗಾಗೆ ಹೋಗಿದ್ದಾರೆ. ಲೇಡಿ ಒಬ್ಬರೇ ಇತ್ತು ಮನೆಯಲ್ಲಿ. ಅರೌಂಡ್ 60 ಇಯರ್ಸ್ ಏಜ್ ಇದೆ ಅವ್ರದ್ದು. ಹೆಸರು ಮುಬಾರಕ್. ಆ ಲೇಡಿ ಅವ್ರದ್ದು ಮಗಳು ಮತ್ತು ಮಗಳದು ಫ್ಯಾಮಿಲಿ ಜೊತೆಗೆ ಸಂಜೆ ಟೈಮಲ್ಲಿ ಡಿಮಾರ್ಟ್ಗೆ ಹೋಗಿದ್ದಾರೆ. ಡಿಮಾರ್ಟಿಂದ ವಾಪಸ್ ಬಂದು ಅವ್ರಿಗೆ ಮಗಳು ಮನೆಯಲ್ಲಿ ಊಟ ಮಾಡಿದ್ದಾರೆ. ಆಮೇಲೆ ಅರೌಂಡ್ 1:30 ಅವರಿಗೆ ಡ್ರಾಪ್ ಮಾಡಿದ್ದಾರೆ ಮನೆಗೆ. ಈ ಅಮ್ಮನ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಮನೆ ಇಲಾಹಿ ನಗರಲ್ಲಿ ಶಿಡ್ಲಘಟ್ಟ ಟೌನಲ್ಲಿ ಇದೆ. ಆಮೇಲೆ ಈ ಅಮ್ಮ ಪ್ರಕಾರ ಇವರು ಯಾವಾಗ ಮನೆ ಒಳಗಡೆ ಹೋಗಿದ್ದಾರೆ ಅದೇ ಟೈಮ್ಗೆ ಅವರಿಗೆ ಯಾರು ಬ್ಯಾಕ್ ಸೈಡಿಂದ ಬಂದು ಅವರಿಗೆ ಪುಷ್ ಮಾಡಿ ಅವರಿಗೆ ಹೊಡೆದಿದ್ದಾರೆ. ಅವ್ರದ್ದು ಕೈ ಕಾಲು ಕಟ್ಟಿದ್ದಾರೆ ಟೇಪಿಂದ, ಮತ್ತು ಮುಖಕ್ಕೆ ಕೂಡ ಟೇಪ್ ಹಾಕಿದ್ದಾರೆ. ಮತ್ತು ಆಮೇಲೆ 1.5 ಗಂಟೆಯಿಂದ 5 ಗಂಟೆ ತನಕ ಅಲ್ಲಿ ಇತ್ತು ಆರೋಪಿಗಳು. ಅವ್ರದ್ದು ಫುಲ್ ಮನೆ ಸರ್ಚ್ ಮಾಡಿ ಅಲ್ಲಿ ಒಡವೆಗಳ ಏನು ಸಿಕ್ಕಿದೆ ಅದು ಒಡವೆಗಳು ಎಲ್ಲ ತಗೊಂಡು ಹೋಗಿತ್ತು. ಆಮೇಲೆ ಈ ಅಮ್ಮಗೆ ಗೊತ್ತಾಯಿತು 5 ಗಂಟೆ ಆದಮೇಲೆ ಯಾರು ಆಸಾಮಿಗಳು ಬಂದಿದೆ ರಾತ್ರಿ, ಅವರು ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಇವರು ಮಗಳಿಗೆ ಫೋನ್ ಮಾಡಿ 6 ಗಂಟೆಗೆ ತಿಳಿಸಿದ್ದಾರೆ ಈ ಥರ ಇನ್ಸಿಡೆಂಟ್ ಆಗಿದೆ ಅವ್ರ ಜೊತೆ. ಈ ವಿಚಾರ ಬಗ್ಗೆ ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ನಾನು ಕೂಡ ಆ ಸ್ಪಾಟ್ಗೆ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೀವಿ. ನಮಗೆ ಗೊತ್ತಾಯಿತು CCTV ವೈರ್ ಕಟ್ ಮಾಡಿದ್ದಾರೆ ಮತ್ತು DVR ವಗೇರ ಕೂಡ ತಗೊಂಡು ಹೋಗಿದ್ದಾರೆ, ಈ ಥರ ಗೊತ್ತಾಯಿತು ನಮಗೆ. ಬಟ್ ಸ್ಟಾರ್ಟಿಂಗಿಂದ ನಮಗೆ ಈ ಸ್ವಲ್ಪ ಡೌಟ್ ಜಾಸ್ತಿ ಇತ್ತು. ಜೊತೆಗೆ ಲೇಡಿ ಕೂಡ ಹೇಳಿದ್ದಾರೆ ಜಾಸ್ತಿ ಅಮೌಂಟ್ ಅದು ಜ್ಯುವೆಲ್ರಿ ಹೋಗಿದೆ, 1 kg ಜ್ಯುವೆಲ್ರಿ ಹೋಗಿದೆ, ಈ ಥರ ಹೇಳ್ತಾ ಇತ್ತು ಅವರು. ಸೊ ನಾವು ಈ ಕೇಸ್ಗೆ ತುಂಬ ಸೀರಿಯಸ್ ಆಗಿ ತಗೊಂಡು ನಮ್ಮ ಆಫೀಸರ್ಸ್ ತುಂಬ ದಕ್ಷತೆಯಿಂದ ಈ ಕೇಸ್ಗೆ ಈಗ ಪತ್ತೆ ಮಾಡಿದ್ದಾರೆ. ಮತ್ತು ತುಂಬ ಶಾಕಿಂಗ್ ಆಗಿ ಒಂದು ಕೇಸಲ್ಲಿ ಮಾಹಿತಿ ಈಗ ಬಂದಿದೆ. ಈ ಕೇಸಲ್ಲಿ 3 ಜನ ಆರೋಪಿ ಯಾರು ಇದ್ದಾರೆ ಅವರು ಈ ಅಮ್ಮಂದು ರಿಲೇಟಿವ್ಸ್ ಇದ್ದಾರೆ. ಅಂದರೆ ಇವ್ರ ಮಗಳದು ಹಸ್ಬೆಂಡ್ದು ತಮ್ಮ ಮತ್ತು ಇವರದು ಫಾದರ್, ಅಲಿಯ ಯಾರಿದ್ದಾರೆ ಅವ್ರದ್ದು ಫಾದರ್, ಇವರು ಎಲ್ಲ ಇನ್ವಾಲ್ವ್ ಇದ್ದಾರೆ. 3 ಜನ ಇನ್ವಾಲ್ವ್ ಇದ್ದಾರೆ ಈ ರಾಬರಿಯಲ್ಲಿ. ಬೇಸಿಕ್ಲಿ ಇವರಿಗೆ ಈ ಅಮ್ಮ ಹತ್ರ ಒಡವೆಗಳು ಇದೆ ಮತ್ತು ಇವರು ಸ್ವಲ್ಪ ಇವರಿಗೆ ಕೊಡ್ತಾ ಇಲ್ಲ. ಇವರು ಮೊದಲೇ ಯಾವುದೋ ಕಾರಣಕ್ಕೆ ಕೇಳಿದ್ದಾರೆ ನಾವು ವೆಲ್ ಟು ಡೂ ಇಲ್ಲ, ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ಏನಾದರೂ ಕಾರಣಕ್ಕೆ ಇವರಿಗೆ ಕೇಳಿದ್ದಾರೆ. ಈ ಅಮ್ಮ ಕೊಡಲಿಲ್ಲ. ಈ ಕಾರಣ ಬಗ್ಗೆ ಮತ್ತೆ ಮನೆಯಲ್ಲಿ ಯಾರೂ ಇಲ್ಲ, ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಈ ಅಮ್ಮಂದು ಎಲ್ಲ ಅಜ್ಮೇರ್ಗೆ ಹೋಗಿದ್ದಾರೆ. ಈ ಕಾರಣ ಬಗ್ಗೆ ಇದನ್ನು ಪ್ಲ್ಯಾನ್ ಮಾಡಿ ಇವರದು ಈ 3 ಜನ ಇದನ್ನು ಪ್ಲ್ಯಾನ್ ಮಾಡಿ ಟಾರ್ಗೆಟ್ ಮಾಡಿ ಅಮ್ಮಗೆ ಅವ್ರಿಗೆ ಹೊಡೆದು ಕಟ್ಟಿ ಹಾಕಿ ಆ ಮನೆಯಿಂದ ತಗೊಂಡು ಹೋಗಿತ್ತು. ಈ ಕೇಸಲ್ಲಿ ನಮಗೆ ಟೋಟಲ್ 451 ಗ್ರಾಮ್ಸ್ದು ಬಂಗಾರದ ಒಡವೆಗಳು ಮತ್ತು 819 ಗ್ರಾಮ್ಸ್ದು ಬೆಳ್ಳಿ ಆಭರಣಗಳು ಸಿಕ್ಕಿದೆ.
ಎಲ್ಲ ರಿಕವರಿ ನಾವು ಮಾಡಿದ್ದೀವಿ. ಮತ್ತು 3 ಜನ ಆರೋಪಿ, ಒಬ್ಬರು ಶಾರುಖ್, ಇವ್ರ ಮಗಳದು ಹಸ್ಬೆಂಡ್, ಆಮೇಲೆ A2 ಸಾಹಿಲ್ ಇವರದು ತಮ್ಮ, ಮತ್ತು ಈ 2 ಜನದು ಫಾದರ್ ಇನಾಯತ್. ಈ 3 ಜನ ಈ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿದ್ದಾರೆ. ಅವರಿಗೆ ನಾವು ಈಗ ಅರೆಸ್ಟ್ ಮಾಡಿ ಅವರಿಂದ ಎಲ್ಲ ರಿಕವರಿ ಮಾಡ್ತಾ ಇದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.